ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಗೋಧಿ ಹಿಟ್ಟನ್ನು ಉಪಯೋಗಿಸಿಬಿಟ್ಟು ಹೆಲ್ತಿ ಆಗಿರುವಂಥ ರುಚಿಯಾಗಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾನೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡೆ. 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಉಪ್ಪು, 1 ಚಿಟಿಕೆ ಅರಿಶಿಣ, 1 ಚಿಟಿಕೆ ಸೋಡಾ, 1 ಸ್ಪೂನು ಕುಕ್ಕಿಂಗ್ ಆಯಿಲ್, ಸ್ವೀಟ್ ಸೋಡಾ ಬಂಧುಗಳೇ ನಾನು ಹಾಕಿರೋದು. ನಂತರ 2 ಸ್ಪೂನಷ್ಟು ವೆನಿಗರ್ ನಿಮ್ಮ ಹತ್ರ ಇಲ್ಲ ಅಂದರೆ ಲಿಂಬೆಹಣ್ಣಿನ ರಸ ಕೂಡ ಹಾಕೋಬಹುದು, ಏನು ತೊಂದರೆ ಇಲ್ಲ. ಇವಾಗ ಇದರಲ್ಲಿ ನಾವು ಯಾವುದರಿಂದ ಹಿಟ್ಟು ತಗೊಂಡಿವಿ ಅದರಿಂದ 3 ನೀರನ್ನು ಹಾಕೋಬೇಕು. 3 ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಬಂಧುಗಳೇ, ತುಂಬಾ ರುಚಿಯಾಗಿರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. 5 ನಿಮಿಷದಲ್ಲಿ ರೆಡಿ ಆಗುವಂಥ ಈ ರೆಸಿಪಿ ಸಖತ್ತಾಗಿರುತ್ತೆ. ಬೆಳಗಿನ ಜಾವ ನಾವು ಏನು ಮಾಡಬೇಕು ಅಂತ ತೋಚದೇ ಇದ್ದಾಗ ಈ ರೆಸಿಪಿಯನ್ನು 5 ನಿಮಿಷದಲ್ಲಿ ಫಟಾಫಟ್ ಅಂತ ರೆಡಿ ನೋಡಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದ್ವಿ ನೋಡಿರಿ. ನಾವು ಗ್ರೈಂಡ್ ಮಾಡ್ಕೊಂಡಿದ್ದ ನಮ್ಮ ಹಿಟ್ಟು ಅನ್ನೋದು ಹಗರವಾಗುತ್ತೆ, ಫ್ಲಫಿ ಆಗುತ್ತೆ. ಈ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಒಂದು ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿರುವಂಥ ಬ್ಯಾಟರ್ನ ಕನ್ಸಿಸ್ಟೆಂಟಿ ಹೀಗಿರಬೇಕು. ಇದು ಪರ್ಫೆಕ್ಟ್ ಆಗಿದೆ. ಈ ಕಡೆ ಗ್ಯಾಸನ್ನು ಹಚ್ಚಿಬಿಟ್ಟು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆದ ನಂತರ ನೋಡಿ, ನಾವೊಂದು 2 ಸೌಟಿನಷ್ಟು ಹಿಟ್ಟನ್ನು ಹಾಕಬೇಕು. ಇದನ್ನೇನು ಅಗಲ ಮಾಡೋದು ಬೇಕಾಗಿಲ್ಲ ಬಂಧುಗಳೇ. ಅದು ಎಷ್ಟು ತನ್ನಿಂದ ತಾನೇ ಅಗಲ ಆಗುತ್ತೆ ಅಷ್ಟೇ ಸಾಕು. ಸ್ವಲ್ಪ ನಮಗೆ ದಪ್ಪನೇ ಇರಬೇಕಿದು, ಅಂದರೆ ನಮಗೇನಾಗುತ್ತೆ, ಫ್ಲಫಿ ಆಗುತ್ತೆ ಬಂಧುಗಳೇ, ಸ್ಮೂತ್ ಆಗುತ್ತೆ, ಪದ್ರ ಆಗುತ್ತೆ, ಚೆನ್ನಾಗಾಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಮೇಲೆ ಗುಳ್ಳೆ ಬಂದಿದೆ ಅಂದಾಗ ಇದನ್ನು ನೋಡಿ ನಾವು ಹೊಳ್ಳಿಸಿ ಹಾಕಬೇಕು. ಫಸ್ಟ್ಗೆ ಸ್ಟಾರ್ಟಿಂಗ್ನಲ್ಲಿ ಫುಲ್ ಹೈ ಇಡಲಿಕ್ಕೆ ಹೋಗಿಬಿಡಿ ಫ್ಲೇಮನ್ನು. ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಮ್ಮ ಕಲರ್ ಆ ಕಡೆ ಈ ಕಡೆ ಸ್ವಲ್ಪ ಚೇಂಜ್ ಆಯಿತು ಅಂದಾಗ ನಾವು ಫುಲ್ ಫ್ಲೇಮನ್ನು ಇಟ್ಕೋಬಹುದು. ಇವಾಗ ಇದ್ರ ಮೇಲೆ ನೋಡಿ 1 ಸ್ಪೂನ್ ತುಪ್ಪವನ್ನು ಹಾಕಿ ಇದನ್ನು ತುಂಬ ನಾವು ಹೀಗೆ ಹಚ್ಚಿಬಿಡ್ಬೇಕು ತುಪ್ಪನ. ಈ ತುಪ್ಪ ಹಚ್ಚಿ ಫ್ರೈ ಮಾಡೋದ್ರಿಂದ ಸೂಪರ್ ಆಗಿರುತ್ತೆ ಬಂಧುಗಳೇ ನಮ್ಮ ಈ ಬ್ರೇಕ್ಫಾಸ್ಟು. ಹಾಗೆ ತುಪ್ಪ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ರುಚಿ ಕೂಡ ಇರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು ಬಂಧುಗಳೇ. ತುಪ್ಪ ನಮ್ಮ ಬ್ರೈನನ್ನು ಶಾರ್ಪ್ ಇಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ತುಪ್ಪ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ ಕಡೆ ಕೂಡ ನೋಡಿ ತುಪ್ಪನೇ ಹಚ್ಚಿ ನಾನು ಇವಾಗ ಈ ಕಡೆ 1 ಸ್ಪೂನ್ ತುಪ್ಪವನ್ನು ಹಾಕಿ ತುಂಬ ಹೀಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇವಾಗ 2 ಕಡೆ ನಾವು ಹೀಗೆ ತಿರುಗಿಸ್ಕೊತ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೆ ನಾವು ಚೆನ್ನಾಗಿ ನೀಟಾಗಿ ಫ್ಲೇಮನ್ನು ಹೈ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಫ್ರೈ ಮಾಡ್ಕೊಳ್ಳಿ. 2 ಕಡೆ ಚೆನ್ನಾಗಿ ನಾವು ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕು. ನೋಡಿರಿ, ಕೊನೆ ಎಲ್ಲ ಹೀಗೆ ಸ್ವಲ್ಪ ಒತ್ತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ನಮ್ಮ ದಪ್ಪಗಿರುತ್ತಲ್ವ ಸ್ವಲ್ಪ, ಹಾಗಾಗಿ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಪದ್ರ ಆಗುತ್ತೆ, ತುಂಬಾ ಸ್ಮೂತಾಗಿರುತ್ತೆ, ಮೆತ್ತಗಿರುತ್ತೆ ಬಂಧುಗಳೇ, ತುಂಬಾ ರುಚಿಯಾಗಿರುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ನೋಡಿ, ಇವಾಗ ನಾವು 2 ಕಡೆ ಹೀಗೆ ನಾವು ಚೆನ್ನಾಗಿ ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೊಂಡ್ವಿ. ಆಹಾ, ಎಷ್ಟು ಸೂಪರ್ ಆಗಿದೆ ಅಲ್ವಾ, ಸಖತ್ತಾಗಿದೆ. ನೋಡ್ರಿ ಎಷ್ಟು ಸುಂದರವಾಗಿದೆ, ನೋಡಲಿಕ್ಕೆ ಕೂಡ ಸುಂದರವಾಗಿದೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿದೆ ಬಂಧುಗಳೇ. ಸಖತ್ ಟೇಸ್ಟ್ ಇರುತ್ತೆ, ರುಚಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಏನೂ ಹಾಕಿಲ್ಲ ನಾವು ಇದರಲ್ಲಿ, ಹಾಕಿರೋದು ಬರೀ ಗೋಧಿ ಹಿಟ್ಟು ಒಂದಿದ್ರೆ ಬೇರೆ ಹಿಟ್ಟನ್ನು ಯಾವುದು ಮಿಕ್ಸ್ ಮಾಡಿಲ್ಲ. ಓನ್ಲಿ ವೇಟ್ ಫ್ಲೋರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಸಿಂಪಲ್ಲಾಗಿ ಮಾಡೋದು ಅಷ್ಟೇ ರುಚಿಯಾಗಿರುತ್ತೆ ಬಂಧುಗಳೇ. ಮಾಡೋದು ತುಂಬಾ ಸರಳವಾದರೂ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಇದಕ್ಕೆ ಆ ಪಲ್ಯ ಈ ಪಲ್ಯ ಬೇಕು ಅಂತೇನಿಲ್ಲ. ಪಪ್ಪು, ಚಟ್ನಿ, ಗ್ರೇವಿ ಯಾವುದಾದ್ರೂ ಓಕೆ ಬಂಧುಗಳೇ. ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ನೋಡಿದ್ರಲ್ವ ಹೇಗೆ ಮಾಡಬೇಕು ಅಂತ, ಅರ್ಥ ಆಯ್ತಲ್ಲ ಬಂಧುಗಳೇ. ಒಂದ್ಸಲ ಟ್ರೈ ಮಾಡ್ತೀರಿ ಅಲ್ವಾ. ಇವತ್ತಿನ ರೆಸಿಪಿಲಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.